ನಾವು ಈ ಬದುಕಿನಲ್ಲಿ ನಾವು ದುಡಿಮೆಯನ್ನು ಮಾಡ್ತಾ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೀವಿ. ನಾವು ಫ್ಯೂಚರ್ ಏನು ಇಟ್ಕೊತಾ ಇಲ್ಲ. ಫ್ಯೂಚರಲ್ಲಿ ನಾವು ತುಂಬಾ ಕಷ್ಟವನ್ನು ಪಡಬೇಕಾಗತ್ತೆ, ಬೇರೆಯವರಿಗೆ ನಾವು ಕೈ ಇಡಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಇವಾಗಲೇ ಬುದ್ಧಿವಂತರಾಗಬೇಕು. ಹೀಗೆ ಒಂದು ರಾಜ್ಯ ಇತ್ತು. ರಾಜ್ಯದಲ್ಲಿ 5 ವರ್ಷ ಮಾತ್ರ ರಾಜ ಆಗಬೇಕು. ಆಮೇಲೆ ಅವರನ್ನು ನದಿಯಿಂದ ಹೊರಗಡೆ ಇರತಕ್ಕಂತಹ ಒಂದು ಕಾಡಲ್ಲಿ ತಗೊಂಡೋಗಿ ಬಿಡ್ತಾಯಿದ್ರು. ಪ್ರಾಣಿಗಳೆಲ್ಲ ಅವರನ್ನು ತಿಂದುಬಿಟ್ಟು ಮುಗಿಸ್ತಾಯಿದ್ದು. ಹೀಗೆ ಒಂದು ಕಾನೂನು ಇರುತ್ತೆ. ಸರಿ, ಎಷ್ಟೋ ಜನ ಬರ್ತಾಯಿದ್ರು, ರಾಜ ಆಗ್ತಾಯಿದ್ರು. ಕೊನೆಗೊಂದು ದಿವಸ ಅವರನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಅಳ್ತಾಯಿದ್ರು, ಕೂಗಾಡ್ತಾಯಿದ್ರು. ಆದರೂ ಕೂಡ ತಗೊಂಡೋಗಿ ಬಿಡ್ತಾಯಿದ್ರು. ಅವ್ರನ್ನ ಪ್ರಾಣಿಗಳು ತಿಂದಾಕ್ತಾಯಿದ್ದು. ಹೀಗೆ ನಡೀತಾ ಇತ್ತು. ಒಂದು ಸಲ ಒಬ್ಬ ವ್ಯಕ್ತಿಯನ್ನು ರಾಜ ಆದಮೇಲೆ ಅವನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಕರ್ಕೊಂಡು ಹೋಗ್ಬೇಕಾದ್ರೆ ಬೋಟಲ್ಲಿ ಹೋಗ್ಬೇಕಾದ್ರೆ ಅವನು ಖುಷಿಯಾಗಿದ್ದ, ನಗುನಗ್ತಾ ಇದ್ದ. ಕರ್ಕೊಂಡು ಹೋಗ್ತಾ ಇದ್ದವರು ಕೇಳಿರು, ಅಲ್ಲ ಎಲ್ಲ ರಾಜರು ಕೂಡ ಹೋಗ್ಬೇಕು, ಸಾಯ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ರು, ಎಷ್ಟು ಎಂಜಾಯ್ ಮಾಡಿದ್ವಿ ನಾವು, ಈಗ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ರು, ನೀವೇನು ನಗ್ತಾ ಇದ್ದೀರಲ್ಲ ಅಂತಂದಾಗ ಹೇಳಿದಾಗ ಅವನು ಹೇಳ್ತಾನೆ, ನಾನು ಈ ಥರ 5 ವರ್ಷ ಆದಮೇಲೆ ನಾನು ಕಾಡಿಗೆ ಹೋಗ್ತೀನಿ, ನಾನು ಸತ್ತೋಗ್ತೀನಿ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ನಾನು ಆ ಕಾಡನ್ನೇ ತೆಗೆಸಿಬಿಟ್ಟು ಅಲ್ಲೊಂದು ಅರಮನೆಯನ್ನು ಕಟ್ಟಿ, ಅಲ್ಲೊಂದು ರಾಜ್ಯವನ್ನು ಕಟ್ಟಿ ನಾನು ಅಲ್ಲಿ ಜನರನ್ನು ತಗೊಂಡೋಗಿ ಬಿಟ್ಬಿಟ್ಟಿದ್ದೀನಿ. ಅಲ್ಲಿ ಏನೂ ಇಲ್ಲ, ಒಂದು ರಾಜ್ಯವನ್ನು ನಿರ್ಮಾಣ ಮಾಡಿದ್ದೀನಿ. ನಾನು ನೀವು ಹೋದ್ರೆಲ್ಲವರು ಎಲ್ಲರೂ ಕೂಡ ನನ್ನನ್ನು ವೆಲ್ಕಮ್ ಮಾಡ್ತಾರೆ, ನಾನು ಖುಷಿಯಾಗಿರ್ತೀನಿ, ರಾಜ್ಯ ಬರೋ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ನಾವು ಎಂಜಾಯ್ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಮುಂದಿನ ಜೀವನಕ್ಕೋಸ್ಕರ ನಾವು ಯಾವುದೇ ರೀತಿಯ ಒಂದು ದಾರಿ ಮಾರ್ಗಗಳನ್ನು ಮಾಡ್ಕೋಬೇಕು, ಅದನ್ನು ಇವಾಗಲೇ ನಾವು ಮಾಡ್ತಾ ಹೋಗಬೇಕು. ಕೊನೆಗೊಂದು ದಿವಸ ನಾವು ಅಳೋದು ಬೇಡ, ಬೇರೆಯವರಿಗೆ ನಾವು ಕೈ ಒಡ್ಡೋತಕ್ಕಂಥ ಅವಶ್ಯಕತೆ ಇರಬಾರ್ದು. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ.